ಇವಾಗ ತಂದೆ ಪ್ರೀತಿ ಇಲ್ಲ. ಊಟ ಮಾಡ್ಬೇಕಾದ್ರೆ ತಂದೆ ಕೇಳ್ತಾರೆ ಸರ್, ನಾನು ಎಲ್ಲಿಂದ ತಂದು ಕೊಟ್ಟಿದ್ದೆ ಸರ್. ರಾತ್ರಿ ನೀವು ಅಪ್ಪ ಇಲ್ಲ, ನಮ್ಗೆ ಅಪ್ಪ ಬೇಕು ಅಂತ ಕೇಳ್ತೀರ ಸರ್. ನಾನೇನು ಮಾಡೋ ಪರಿಸ್ಥಿತಿಲೂ ಇಲ್ಲ. ಈ ರೀತಿ ಜೀವನ ಬರುತ್ತಂತ ಕನಸಲ್ಲೂ ಸಹ ನಾನು ಯೋಚನೆ ಮಾಡಿರಲಿಲ್ಲ ಸರ್. वो भी हादसे में गुजर गए, इंतकाल हो गए, उनके घर वालों को कम से कम 50 लाख रुपए कॉम्पेंसेशन देना है. ಈ ಮಗುನು ಗಂಡ ಕೂಡ ಅಲ್ಲೇ ಆಕ್ಸಿಜನ್ ಕೊಡ್ತಿದ್ರೆ ಸತ್ತಿದ್ದು. ನನ್ನ ಹೆಂಡತಿ ಅದಕ್ಕೆ 2 ದಿನ ಮುಂಚೆ ಎಮರ್ಜೆನ್ಸಿಯಿಂದ ಪಕ್ಕದ ಜನರಲ್ ಕೂಡ ಶಿಫ್ಟ್ ಆಗಿದ್ದು. ನಾನು ಅವರು ಜ್ವರ ಬಂದಿತ್ತು ಸರ್. ಜ್ವರ ಬಂದು ನಾನು ಕೊಳ್ಳೇಗಾಲ ಆಸ್ಪತ್ರೆಗೆ ಸೇರಿಸ್ದೆ. ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ, ಜಿಲ್ಲಾ ಆಸ್ಪತ್ರೆಗೆ ಹೋಗು ಅಂತ ಬರ್ಕೊಟ್ಬಿಟ್ರು. ನಾವು ತಗೊಂಡು ಹೋದ್ವು ಸರ್. ಅಲ್ಲಿ ಸರ್ ಡಾಕ್ಟ್ರು ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಸರ್ ದಯವಿಟ್ಟು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಹೋಗರ್ದಾಗ ವೀಲ್ ಚೇರ್ ಮೇಲೆ ಟ್ರೀಟ್ಮೆಂಟ್ ಕೊಟ್ಟರು. ಅಲ್ಲಿಂದ ಸ್ಟ್ರೆಚರ್ ಮೇಲೆ ಕೊಟ್ಟು ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅಲ್ಲೇ 4 ದಿನ ಇದ್ದು ಸರ್. ಮತ್ತು ಮೇ 2ನೇ ತಾರೀಕು ಅವ್ರಿಗೆ ರಾತ್ರಿ 7ವರೆಗೆ ಊಟ ಮಾಡಿಸ್ಬಿಟ್ಟು ಆದಮೇಲೆ ಮೆಡಿಷನ್ ಕೊಡಬೇಕಾಯ್ತು. ಕೊಟ್ಟೋ ಹೊತ್ತಿಗೆ ಸ್ವಲ್ಪ ಸುಸ್ತಾಯ್ತಾ ಇದೆ ಅಂದರು. ಆಗೋಗಿ ನರ್ಸ್ ಕರ್ಕೊಬಂದು ಹೊತ್ತಿಗೆ ಸ್ವಲ್ಪ ಆಕ್ಸಿಜನ್ ಕಡಿಮೆ ಇದೆ ಇವಾಗ, ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಿಂಗಂದರೆ ಯಾವ ರೀತಿ ಮೇಡಮ್ ಅಂತ ಕೇಳ್ದೊತ್ತಿಗೆ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಆವಾಗ ನಾನು ನಮ್ಮ ಚಿಕ್ಕಪ್ಪರಾದ ಸಿದ್ದರಾಜ ಅವ್ರನ್ನ ನಾವು ಆಕ್ಸಿಜನ್ ಕೊಠಡಿ ಹತ್ರ ಕಳಿಸ್ದೆ. ಅಲ್ಲಿ ಹೋಗಿ ನೋಡ್ದೊತ್ತಿಗೆ ಅವರು ಆಕ್ಸಿಜನ್ ಕೊಠಡಿ ಬಾಕ್ಲಾಕಿತ್ತು. ಅವ್ರು ಬಂದು ಅಲ್ಲಿ ಬೀಗ ಹಾಕ್ಬಿಟ್ಟಿದ್ದಾರೆ ಕಮ್ಮ ಅಂತ ಹೇಳಿದ್ರು. ಮತ್ತು ನಾವು ಡಾಕ್ಟ್ರು ಮತ್ತು ನರ್ಸ್ಗಳನ್ನ ಕೇಳಿದಾಗ ನಮಗೆ ಇಂಜೆಕ್ಷನು ಮತ್ತು ಗುಳಿಗೆ ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಕಮ್ಮ, ಅವರೇ ಇದು ಮಾಡಬೇಕು ಅಂತ ಹೇಳಿದ್ರು. ಮತ್ತು ನಾನು ವಾರ್ಡ್ ಬಾಯ್ ಹತ್ರ ಹೋಗ್ಬಿಟ್ಟು ಆಕ್ಸಿಜನ್ನು ಎಲ್ಲಪ್ಪ ಅಂತ ಕೇಳ್ದ ಹೊತ್ತಿಗೆ ಅಕ್ಕ ಅದು ಮೈಸೂರಿಂದ ಬರಬೇಕು, ಅದು ಬರೋವರೆಗೂ ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಹುಡುಗ ಹೊಂಟೋದ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರ ಹತ್ರ ನಾನು ಬಂದೆ. ನಾನು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇದ್ದರು. ಮತ್ತು ನಾನು ಅವ್ರು 3 ಜನ ಸೇರ್ಕೊಂಡು ನ್ಯೂಸ್ ಪೇಪರ್ ತಗೊಂಡು ಬೀಸ್ತಾಯಿದ್ದು. ಅವರು ತುಂಬ ನಳ್ಳಾಡ್ತಾನೆ ಇದ್ದರು ಸರ್. ನಮಗೆ ಏನಾಗಿದೆ ಅಂತ ಗೊತ್ತಾಗಲಿಲ್ಲ. ಆಕ್ಸಿಜನ್ ಬರಲಿಲ್ವಲ್ಲ, ಏನು ಮಾಡೋದು ಅಂತ ಗೊತ್ತಾಗದ ಮಟ್ಟಿಗೆ ನಾವು ನ್ಯೂಸ್ ಪೇಪರ್ ತಗೊಂಡು ಬೀಸ್ತಾಯಿದ್ವು ಸರ್. ಆವಾಗ ಅವರು ನಳ್ಳಾಡಿ ಇದಾಗ್ಬಿಟ್ರು. ಮತ್ತು ಡಾಕ್ಟ್ರು ಬಂದು ನೋಡಿದಾಗ ಇಲ್ಲ ಕಮ್ಮ, ನಿನ್ನ ಗಂಡನ ತೀರೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಸರ್ ಹಿಂಗಂದ್ರೆ ಏನು ಸರ್, ಚಿಕ್ಕ ಮಕ್ಕಳಿದ್ದಾರೆ, ನಾನು ಏನು ಮಾಡೋದು ಸರ್ ಅಂತ ನಾನು ಅಳ್ತಾಯಿದ್ದೆ ಸರ್. ಇವಾಗ ಅವರು ಆಕ್ಸಿಜನ್ ಕೊರತೆಯಿಂದನೇ ಸರ್ ನಮ್ಮ ಯಜಮಾನರು ತೀರೋಗಿರೋದು. ಅದರಿಂದ 1 ಗಂಟೆಗೆ ನಮಗೆ ಬಾಡಿ ಕೊಟ್ಬಿಟ್ರು. ನಾವು ಊರು ತಗೊಂಡೋಗಿ ಮಣ್ಣು ಮಾಡಿದ್ವು ಸರ್ ಸೋಮವಾರ 3ನೇ ತಾರೀಕು. ಆಂಬುಲೆನ್ಸ್ ಅವರು ಸಹ ನಮಗೆ ಫ್ರೀಯಾಗಿ ಉಚಿತವಾಗಿ ಏನೂ ಬರಲಿಲ್ಲ. ನಾವು ತುಂಬ ಕಷ್ಟ ಕಾಲದಲ್ಲಿದ್ದಾಗಲೂ ನಮ್ಮ ಹತ್ರ 2,500 ರೂಪಾಯಿ ಇಸ್ಕೊಂಡು ಆಂಬುಲೆನ್ಸ್ನವರು ತಗೊಬಂದು ನಮ್ಮ ಊರಿಗೆ ಬಿಟ್ಟರು ಸರ್. ಇವಾಗ ನನಗೆ ಡೆತ್ ಸರ್ಟಿಫಿಕೇಟ್ ಬೇಕು ಸರ್. ನಾನು ಎಲ್ಲೇ ಹೋದರೂ ಡೆತ್ ಸರ್ಟಿಫಿಕೇಟ್ನೇ ಕೇಳ್ತಾ ಇದ್ದಾರೆ. ಅದರಿಂದ ನನಗೆ ಇನ್ನೂ ಡೆತ್ ಸರ್ಟಿಫಿಕೇಟ್ ಬಂದಿಲ್ಲ. ನಾನು 1 ವಾರ ಅಂದ್ಬಿಟ್ಟೆ ಜಿಲ್ಲಾಸ್ಪತ್ರೆಗೆ ಒಂದು ಸತ ಹೋಗಿದೆ. ಅವರಿಲ್ಲ, ಅದು ಹೈಕೋರ್ಟಲ್ಲಿ ನಡೀತಿದೆ, ಅಲ್ಲಿಂದ ಇದು ಮಾಡೋಕ್ಕಾಗಲ್ಲ ಕಮ್ಮ, ಹೈಕೋರ್ಟ್ನವ್ರು ಏನು ತೀರ್ಮಾನ ತಗೊಂತಾರೆ ಆಮೇಲೆ ನಿಮಗೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರು. ನಮ್ಮ ಕ್ಷೇತ್ರದ ಮಹೇಶಣ್ಣ ಅವರು ಒಂದು ಸತ ನಮ್ಮ ಯಜಮಾನರು ತೀರೋದು 5 ದಿನಕ್ಕೆ ಬಂದು ನೋಡ್ಕೊಂಡು ಹೋಗಿ ಧನ ಸಹಾಯ ಮಾಡಿದ್ರು ಸರ್. ಆಮೇಲೆ ಅದರಿಂದ ನನಗೆ ಡೆತ್ ಸರ್ಟಿಫಿಕೇಟ್ ಬೇಕು. ನಮ್ಮ ಅಬ್ರಾಮ್ ಅಹಮದ್ ಹಸರು ನನಗೆ ಗೊತ್ತಾಗಿ, ನನ್ನ ಕಷ್ಟ ಗೊತ್ತಾಗಿ ಅವ್ರು ನಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಮಕ್ಕಳಿಗೆ ಸಹಾಯ ಮಾಡಿ ಅವರು ಏನು ಸಹಾಯ ಇದಾದ್ರು ಅಂದ್ಬಿಟ್ಟು ನಮ್ಮನ್ನು ನಗರಕ್ಕೆ ಕರ್ಕೋಗಿ ಅಲ್ಲೂ ಪ್ರೆಸ್ ಮೀಟಿಂಗ್ ಮಾಡಿಸಿ, ಮೈಸೂರಿಗೆ ಕರ್ಕೋಗಿ ಅಲ್ಲೂ ನಮಗೆ ಇದು ಮಾಡಿದ್ದಾರೆ ಸರ್. ನನಗೆ ಆಧಾರವಾಗಿದ್ದು ನನ್ನ ಗಂಡ ಒಬ್ಬರೇ, ನಮ್ಮ ಗಂಡಸು ಇದ್ದಿದ್ದು ಧೈರ್ಯ. ನಮ್ಮ ಮಾವನು ಸ್ಟ್ರೋಕ್ ಪೇಷೆಂಟು, ನಮ್ಮ ಅತ್ತೆನೂ ಎಲ್ಲೂ ಹೋಗಲ್ಲ. ಈಗ ನನ್ನ 2 ಹೆಣ್ಣು ಮಕ್ಕಳು ಕಟ್ಕೊಂಡು ಚಿಕ್ಕ ಮಕ್ಕಳನ್ನ ಎಲ್ಲೂ ಹೋಗೋ ಪರಿಸ್ಥಿತಿ ಇಲ್ಲ ಸರ್. ಅದರಿಂದ ಈ ಸಂಸ್ಥೆಯವರು ನಮ್ಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ಸರ್. ನನಗೆ ಆಧಾರ ಅಂದಿದ್ದು ನನ್ನ ಗಂಡ ಒಬ್ಬರೇ. ಅವ್ರ ಧೈರ್ಯದಿಂದೇ ನಾವು ಇಷ್ಟೊಂದು ಮುನ್ನಡೆಯುತ್ತಿದ್ದೆವು ಸರ್. ಅಂಥವ್ರು ನಮ್ಮ ಕಣ್ಣು ಮುಂದೆನೇ ನರಳಾಡಿ ತೀರೋಗ್ಬಿಟ್ರು ಸರ್. ಏನು ಮಾಡೋ ಪರಿಸ್ಥಿತಿಲೂ ಇವಾಗ ನಾವಿಲ್ಲ ಸರ್. ಆಕ್ಸಿಜನ್ ಕೊರತೆಯಿಂದ ನನ್ನ ಗಂಡ ಯಾವ ರೀತಿ ಸತ್ತೋದ್ರು, ಅದು ಕಾರಣಕರ್ತರಿಗೆ ಶಿಕ್ಷೆ ಕೊಡಲೇಬೇಕು ಸರ್. ನಿಮ್ಮ ಮುಖಾಂತರ ನೀವು ಎತ್ತಿಡಿದ್ರೆ ಅವ್ರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಸರ್. ಅಮಾಯಕರು ತುಂಬ ಬಲಿಯಾಗ್ಬಿಟ್ಟಿದ್ದಾರೆ ಸರ್. ನನ್ನ ರೀತಿಯೇ ಚಿಕ್ಕ ಏಜಿಗೆ ಗಂಡನ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ. ಆದರೆ ತಪ್ಪಿಸ್ತರು ಮತ್ತು ಶಿಕ್ಷೆ ಕೊಡಿ ಸರ್. ಈಗ ಸರ್ಕಾರದ ಬೇಜವಾಬ್ದಾರಿ ಮತ್ತು ಡಾಕ್ಟ್ರುಗಳ ಬೇಜವಾಬ್ದಾರಿ ತಂದಿಂದ ಎಷ್ಟೋ ಅಮಾಯಕರು ಬಲಿಯಾಗಿದ್ದಾರೆ ಸರ್. ಅದರಲ್ಲಿ ನಮ್ಮ ಯಜಮಾನರು ಒಬ್ಬರು ಆಗಿಬಿಟ್ಟಿದ್ದಾರೆ ಸರ್. ಸರ್ಟಿಫಿಕೇಟು ಅದು ಹೈಕೋರ್ಟಲ್ಲಿದೆ, ಅದು ಇಲ್ಲ, ಅದು ಹೈಕೋರ್ಟು ಏನು ತೀರ್ಮಾನ ತಗತ್ತೆ ಅದ್ರ ಮೇಲೆ ಅಂತ ಹೇಳಿದ್ದಾರೆ ಸರ್.
ಅಲ್ಲಿ ತೀರೋದವರು 36 ಜನ ಅಂತ ಹೇಳಿದ್ರು. 24 ಜನಕ್ಕೆ ಮಾತ್ರ ಬಂದಿದೆ, ಇನ್ನು 12 ಜನಕ್ಕೆ ಬಂದಿಲ್ಲ. ಅದರಲ್ಲಿ ನಮ್ಮ ಹೆಸರೇ ಇಲ್ಲ ಸರ್, ನಮ್ಮ ಯಜಮಾನ್ರ ಹೆಸರೇ ಇಲ್ಲ ಸರ್. ಅದರಿಂದ ನಾನು ಏನು ಮಾಡಬೇಕು ಅನ್ನೋ ಪರಿಸ್ಥಿತಿಲೇ ಇಲ್ಲ. ಇವಾಗ ಇವರು ಬೇಡಿಕೆ ಇಟ್ಟಿರೋ ದುಡ್ಡನ್ನ ನಮ್ಮ ಯಜಮಾನರು 1 ವರ್ಷಕ್ಕೆ ಸಂಪಾದನೆ ಮಾಡ್ಕೊತಿರೋ, ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಪ್ರೀತಿನೂ ಸಹ ಕೊಡ್ತಿರು ಸರ್. ಇವಾಗ ತಂದೆ ಪ್ರೀತಿ ಇಲ್ಲ, ಊಟ ಮಾಡ್ಬೇಕಾದ್ರೆ ತಂದೆ ಕೇಳ್ತಾರೆ ಸರ್, ನಾನು ಎಲ್ಲಿಂದ ತಂದು ಕೊಡಲಿ ಸರ್. ರಾತ್ರಿನೂ ಅಪ್ಪ ಇಲ್ಲ, ನಮ್ಗೆ ಅಪ್ಪ ಬೇಕು ಅಂತ ಕೇಳ್ತಿರು ಸರ್. ನಾನೇನು ಮಾಡೋ ಪರಿಸ್ಥಿತಿಲೂ ಇಲ್ಲ. ಈ ರೀತಿ ಜೀವನ ಬರುತ್ತಂತ ಕನಸಲ್ಲೂ ಸಹ ನಾನು ಯೋಚನೆ ಮಾಡಿರಲಿಲ್ಲ ಸರ್. ಅದರಿಂದ ನನ್ನ ಗಂಡನ ಸಾವಿಗೆ ಯಾರು ಕಾರಣ, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಸರ್. ಜನಸಾಮಾನ್ಯರಿಗೊಂದು ನ್ಯಾಯ, ಅಧಿಕಾರಿಗಳಿಗೊಂದು ನ್ಯಾಯ, ಆ ರೀತಿ ಇರಬಾರ್ದು ಸರ್. ಎಲ್ಲರೂ ಒಂದೇ, ನ್ಯಾಯ ದೇವತೆ ಮುಂದೆ ಎಲ್ಲರೂ ಒಂದೇ. ಅದರಿಂದ ಅವ್ರಿಗೂ ತಕ್ಕ ಶಿಕ್ಷೆನ ಕೊಡಿ ಸರ್. ಇವಾಗ ನನ್ನ ಗಂಡನಂತೂ ಕೊಡೋಕ್ಕಾಗಲ್ಲ, ಅವ್ರಿಗೆ ಶಿಕ್ಷೆನಾದರೂ ಕೊಡಿಸ್ಬೋದು. ಅದರಿಂದ ನೀವೆಲ್ಲ ಸೇರ್ಕೊಂಡು ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ಸರ್. ನಮ್ಮ ಯಜಮಾನ್ರಂತೂ ಬರೋಕ್ಕಾಗಲ್ಲ, ಅವ್ರುಗಳಾದರೂ ಇನ್ನು ಮುಂದೆ ಎಚ್ಚೆತ್ಕೊಂಡು ಏನು ಮಾಡ್ಬೋದು, ಜನಸಾಮಾನ್ಯರಿಗೆ ಅದನ್ನು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಕೋವಿಡ್ ಸೆಂಟ್ರಲ್ಲಿ ಇದ್ದಂಥವ್ರದ್ದೇ ಬೇರೆ, ಮತ್ತು ಎಮರ್ಜೆನ್ಸಿನಲ್ಲಿ ಇದ್ದವರು. ಆವತ್ತು ಕೋವಿಡ್ ಸೆಂಟ್ರಲ್ಲಿ ಸಾವಾದಂಗೆ ಎಮರ್ಜೆನ್ಸಿನಲ್ಲೂ ತುಂಬ ಸಾವು ನೋವುಗಳಾಗಿವೆ. ಯಾಕಂದರೆ ಅಲ್ಲೂ ಆಕ್ಸಿಜನ್ ಕೊರತೆ ಆಗಿತ್ತು. ಈ ಮಗುನ ಗಂಡ ಕೂಡ ಅಲ್ಲೇ ಆಕ್ಸಿಜನ್ ಕೊರತೆ ಇದ್ರೆ ಸತ್ತಿದ್ದು. ನನ್ನ ಹೆಂಡತಿ ಅದಕ್ಕೆ 2 ದಿನ ಮುಂಚೆ ಎಮರ್ಜೆನ್ಸಿಯಿಂದ ಪಕ್ಕದ ಜನರಲ್ ವಾರ್ಡ್ ಶಿಫ್ಟ್ ಆಗಿದ್ದು ನಾನು. ಹಾಗಾಗಿ ಆಕ್ಸಿಜನ್ ವಾರ್ಡ್ನಲ್ಲಿ ಬರೀ 7-8 ಕಡೆ ಆಕ್ಸಿಜನ್ ಇದೆ, ಹೆಚ್ಚು ಪೇಷಂಟ್ಸ್ ಬಂದ್ರಲ್ಲಿ ಆಕ್ಸಿಜನ್ ಇಲ್ಲ. ಹಾಗಾಗಿ ಇವರು ಕೋವಿಡ್ ಲೆಕ್ಕ ತೋರಿಸ್ತಾ ಇದ್ದಾರೆ, ಎಮರ್ಜೆನ್ಸಿ ವಾರ್ಡ್ ಲೆಕ್ಕ ತೋರಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ. ಐ ಫೀಲ್ ದಟ್. मई का महीना 2 तारीख संडे रात में चामराजनगर डिस्ट्रिक्ट कोविड हॉस्पिटल में ऑक्सीजन का जो हादसा हुआ, वो हादसे में 35 से भी ज़्यादा लोग उसमें इंतकाल हो चुके। जब ये हादसा हुआ चामराजनगर कोविड हॉस्पिटल के अंदर, उस दिन से लेकर आज तक सोशल डेमोक्रेटिक पार्टी ऑफ इंडिया इस हादसे के ख़िलाफ़ आवाज़ उठाते हुए जो हादसे में इंतकाल हो चुके उनके घर वालों को इंसाफ दिलाने के लिए 1-2-3 डिमांड रखते हुए हम लोग 1 से 4 मरतबा प्रेस कॉन्फ्रेंस किए और प्रोटेस्ट किए। हमारा डिमांड ये है कि जो भी हादसे में गुज़र गए, इंतकाल हो गए, उनके घर वालों को कम से कम 50 लाख रुपए कॉम्पेंसेशन देना है। और ये हादसे का ज़िम्मेदारी चामराजनगर डीसी, चामराजनगर DHO डिस्ट्रिक्ट हेल्थ ऑफिसर, चामराजनगर डिस्ट्रिक्ट कोविड हॉस्पिटल का डिस्ट्रिक्ट सर्जन, मेडिकल कॉलेज का डीन और चामराजनगर कोविड हॉस्पिटल का नोडल ऑफिसर, यही ज़िम्मेदार हैं। क्योंकि इनका नेग्लिजेंस, इनकी बेजिम्मेदारी ड्यूटी करने की वजह से जब ऑक्सीजन की ज़रूरत थी उस वक़्त ऑक्सीजन सप्लाई नहीं हुआ। इस वजह से 35 से ज़्यादा लोग उस वक़्त इंतकाल हो चुके। लेकिन अफसोस की बात यह है, जब से यह हादसा हुआ लगभग 50 पर 5 दिन गुजर गए, आज तक भी हम लोग ये आवाज़ उठाते ही आ रहे हैं, लेकिन गवर्नमेंट की तरफ से जो हुकूक मिलना था अब तक नहीं मिला। मेरे बाजू जो औरत बैठे हैं सिद्धराजम्मा कोड़ेगाल के रहने वाली हैं, आज तक भी उनके घर को आकर कोई ऑफिसर नहीं बात किया, कोई डिस्ट्रिक्ट मिनिस्टर आके बात नहीं किया, कोई भी गवर्नमेंट का नुमाइंदा आकर बात नहीं किया, उनको तसल्ली नहीं दिए और बल्कि उनको कौन सा कॉम्पेंसेशन भी नहीं दिया। सिर्फ गवर्नमेंट का 24 नाम का जो लिस्ट है वो लिस्ट में नाम भी नहीं है। इनका शोहर तो वही हादसे में गुजर चुके हैं, आज तक उनको कॉम्पेंसेशन भी नहीं है। और बचत के बहुत सारे लोगों को सिर्फ 2 लाख रुपए गवर्नमेंट से कॉम्पेंसेशन देकर गवर्नमेंट खामोश है। मैं इस प्रेस कॉन्फ्रेंस के ज़रिए से मैं पूछना चाहता हूँ गवर्नमेंट को, आपका जो मिनिस्टर है डिस्ट्रिक्ट इंचार्ज मिनिस्टर मिस्टर सुरेश कुमार, आपसे मैं क्वेश्चन करना चाहता हूँ, सवाल करना चाहता हूँ, आप क्यों आज तक भी आपकी ज़िम्मेदारी से दूर नहीं गए? क्यों आप रेसिग्नेशन नहीं दिया आपकी ज़िम्मेदारी को? आपकी ज़िम्मेदारी थी ना ऑक्सीजन सप्लाई कराने में, आपके बहुत बड़ा रोल रहना था, लेकिन आप टोटली फेल हो चुके हैं। उसके बावजूद भी आज भी आप चामराजनगर के डिस्ट्रिक्ट मिनिस्टर बनकर काम कर रहे हैं बोले तो ये बिल्कुल गलत है। आप फ़ौरन राजीनामे देना है, रेसिग्नेशन देना है आपकी ज़िम्मेदारी को। तो 50 लाख वो कहाँ से दे पाएंगे?
देखिए अभी कोरोना वॉरियर्स की जो ड्यूटी कर लेकर रहते हैं, कोरोना वॉरियर्स का जो भी डेथ होता बिकॉज ऑफ पॉजिटिव बोलकर, उनको क्या है गवर्नमेंट से 30 लाख से ऑलरेडी दे लेकर आ रहे हैं। तो हम वो 30 लाख जो तुम्हें कोरोना वॉरियर्स को देते हैं उसको 20 लाख ऐड करके आपकी बेजिम्मेदारी से ही ये इंसिडेंट हुआ, इसलिए ये जो हादसे में गुजरे हैं उनके फैमिली वालों को 50 लाख देना ही है। और 50 लाख क्या भी बड़ी रकम नहीं है, आज का जो महंगाई का जो ज़माना है, ये ज़माने में क्या भी 50 लाख बड़ी चीज़ नहीं है। आपके पास पैसा नहीं है बोले तो आप दूसरे तरफ से पैसा कलेक्शन करना है। सरकार को इच्छा शक्ति होना है, ये लोगों के बारे में फिक्र रहे तो ज़रूर ये काम हो जाएगा।